ಗೈಸ್ ಬರ್ದು ನೋಡಿದೆ, ಹೊಡೆದು ನೋಡಿದೆ, ಏನೂ ಅರ್ಥ ಆಯ್ತಲ್ಲ ಗೈಸ್. ಇದು ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು ಕನ್ಸಿಸ್ಟೆನ್ಸಿ ಬಗ್ಗೆ. ಅವನು ಏನು ನನ್ನ ಲೈಫಲ್ಲಿ ಏನಾಯ್ತೋ ಗೊತ್ತೇ ಆಗ್ತಾ ಇಲ್ಲ ನನಗೆ. ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ವೀಡಿಯೋ ಹಾಕೋಕ್ಕಾಗ್ತಾ ಇಲ್ಲ, ಶೂಟ್ಗೆ ಹೋಗಿ ಬಂದ್ರೂ ರೆಡಿ ಮಾಡ್ಕೊಡೋಕ್ಕಾಗ್ತಾ ಇಲ್ಲ. ಮೈಂಡ್ ಸೆಟ್ಟೇ ಹಾಳಾಗ್ಬಿಟ್ಟಿದೆ. ಅದು ಯಾಕಾಯಿತು, ಏನಾಯಿತು, ಹೆಂಗಾಯಿತು, ಏನೂ ದೇವರೇ ಗೊತ್ತಿಲ್ಲ. ಬಟ್ ಒಂದಂತೂ ನನಗೆ ಅರ್ಥ ಆಗಿದ್ದಿದ್ರಲ್ಲಿ, ಫುಡ್ ಬ್ಲಾಗ್ಸ್ ಮಾಡ್ತಾ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ನನಗೆ ಬೋರ್ ಆಗೋಯ್ತು ಗೈಸ್, ಸೀರಿಯಸ್ಲಿ. ಆಮೇಲಿಂದ ನನಗೆ ಹಾರ್ಡ್ ವರ್ಕ್ ಹಾಕೋದಕ್ಕೆ, ಎಫೆಕ್ಟ್ಸ್ ಕೊಡೋದಕ್ಕೆ, ಎಫೆಕ್ಟ್ಸ್ ಅಲ್ಲ ಎಫರ್ಟ್ಸು, ಅದು ಕೊಡೋದಕ್ಕೆ ಏನೋ ಆ ಒಂದು ಇಂಟ್ರೆಸ್ಟೇ ಇರಲಿಲ್ಲ. ಸೊ ಹಂಗಾಗಿ ಈ ಫುಡ್ ವ್ಲಾಗ್ಸ್ ಜಾಸ್ತಿ ಬರ್ತಿರಲಿಲ್ಲ. ಜಾಸ್ತಿ ಪ್ರಮೋಷನ್ ವೀಡಿಯೋಸೇ ಬರ್ತಿತ್ತು. ಬಟ್ ಪ್ರಮೋಷನ್ ವೀಡಿಯೋ ಆಗ್ತಾ ನನಗೂ ಅನಿಸ್ತು, ನಾನು ಏನು ಮಾಡ್ತಾಯಿದ್ದೀನಿ, ಯಾಕೆ ಆಗ್ತಾಯಿದ್ದೀನಿ, ಏನೂ ಅರ್ಥ ಆಗಲಿಲ್ಲ. ಕನ್ಸಿಸ್ಟೆಂಟ್ ಆಗಿರೋದು ಹೆಂಗೆ, ಏನು ಮಾಡ್ತಾಯಿದ್ದೆ ಫಸ್ಟು, ಆ ಡಿಸೈರ್ ಏನಿತ್ತು ಎಲ್ಲ ಕಮ್ಮಿ ಆಗಿದೆ ಅಂತ ಗೊತ್ತಾಗ್ತಾ ಬಂತು. ಸೊ ಅದಕ್ಕೆ ನಾನು ಇವತ್ತು ಡಿಸೈಡ್ ಮಾಡಿರೋದೇನಂತಂದರೆ, ಕನ್ಸಿಸ್ಟೆನ್ಸಿಗೆ, ಆ ಪದಕ್ಕೆ ಅರ್ಥ ಅಂದರೆ ಏನು, ಡೆಫಿನೇಷನ್ ಅಂದರೆ ಏನು ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ನಾವು ಫುಡ್ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ತುಂಬ ಚೆನ್ನಾಗಿತ್ತು ಲೈಫು, ಹೊಸ ಎಕ್ಸ್ಪೀರಿಯನ್ಸು. ಪ್ರತಿದಿನ ನಾವು ಅನ್ಕೊತಿದ್ವಿ ಅವಾಗ ಇಂಥ ಹೋಟ್ಲಲ್ಲಿ ಹೋಗಿ ತಿನ್ಬೇಕಪ್ಪ ಅಂತ. ಬಟ್ ಅಂಥ ಹೋಟ್ಲವರೇ ಕರೆದ್ಬಿಟ್ಟು ನಮ್ಗೆ ವೀಡಿಯೋ ಮಾಡೋಕೆ ಹೇಳ್ತಾಯಿದ್ರು. ಸೀರಿಯಸ್ಲಿ ಗೈಸ್, ನಾವೇನು ಬೈ ಬರ್ತೆ ಗೋಲ್ಡನ್ ಸ್ಪೂನ್ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಏನಂತಂದರೆ ನಮಗೂ ನೋಡಿದ ತಕ್ಷಣ ಅದು ಇಸ್ಕೋಬೇಕು, ಅದು ತಿನ್ಬೇಕು, ಇದು ಮಾಡಬೇಕು, ಇದು ಅದು ಅಂತ ತುಂಬ ಆಸೆಗಳಿರ್ತಾಯಿತ್ತು. ಬಟ್ ಈ ಇನ್ಸ್ಟಾಗ್ರಾಮ್ ಅನ್ನೋದು ನನ್ನ ಕೆಲವೊಂದು ಲಿಟ್ರಲಿ ಇನ್ 2023 ನಾವು ವೀಡಿಯೋಸ್ ಎಲ್ಲ ತುಂಬ ಪ್ರಯತ್ನ ಪಡ್ತಾಯಿದ್ವಿ, ಯಾಕೋದಕ್ಕೆ ಯಾವುದಾದ್ರೂ ಕ್ಲಿಕ್ ಆಗ್ಲಪ್ಪ, ಏನೋ ಒಂದು ಆಗ್ಲಪ್ಪ. ಲಿಟ್ರಲಿ ಎಲ್ಲ ಆಯಿತು, ಕ್ಲಿಕ್ ಆಯಿತು, ಸಕ್ಸಸ್ ಸಿಕ್ತು. ಬಟ್ ಆ ಸಕ್ಸಸ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿಲ್ಲ. ಯಾಕಂದರೆ ನನಗೆ ಬೋರ್ ಆಗೋಯ್ತು ಗೈಸ್. ಲಿಟ್ರಲಿ ಸಕ್ಸಸ್ಸು ಬೋರ್ ಆಗಿಬಿಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇವತ್ತಿಗೆ ಅರ್ಥ ಆಗ್ತಿದೆ, ಆ ಬೋರ್ ಆಗಿರೋ ಕೆಲಸನೇ ಮಾಡ್ತಾ ಇದ್ದರೆ ಸಕ್ಸಸ್ ಹಂಗೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇವತ್ತು ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಇನ್ಮೇಲಿಂದ ವೀಡಿಯೋಸ್ ಹಾಕ್ತಾ ಇರಬೇಕು, ಜನರು ನೋಡ್ತಾ ಇರಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರಬೇಕು. ಇದು ಪಾಯಿಂಟು. ಆಮೇಲೆ ಅನಿಸ್ತಾ ಇತ್ತು, ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಆಫ್ ಆಲ್ ಈ ಫುಡ್ ವ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ನಾನು ಇನ್ಸ್ಟಾಗ್ರಾಮ್ ಬರಲಿಲ್ಲ. ನನ್ನ ಮೈಂಡಲ್ಲಿ ಇದ್ದಿದೆ ಫಸ್ಟ್ ಆಫ್ ಆಲ್ ಈ ಪಾಡ್ಕಾಸ್ಟ್ ಮಾಡಬೇಕು, ಕರ್ನಾಟಕದಲ್ಲಿ ಒಂದು ಒಳ್ಳೆ ಪಾಡ್ಕಾಸ್ಟ್ ಚಾನಲ್ನ ಜನರಿಗೆ ಕೊಡಬೇಕು. ಇದು ನನ್ನ ಮೈಂಡಲ್ಲಿ ಇದ್ದಿದ್ದು ಉದ್ದೇಶ. ನನಗೆ ದೊಡ್ಡ ಡ್ರೀಮ್ ಇದೆ ಗೈಸ್. ಆ ಡ್ರೀಮು ಇನ್ಸ್ಟಾಗ್ರಾಮ್ ಫುಡ್ ವ್ಲಾಗ್ಸ್ ಮಾಡ್ತಾ ಸ್ವಲ್ಪ ಸೈಡ್ಗೆ ಹೊಟ್ಟೋಯ್ತು. ಆಮೇಲೆ ಈ ಪ್ರಮೋಷನ್ಸು, ಆಮೇಲೆ ಈ ಫುಡ್ ವ್ಲಾಗ್ಸು ಇದೆಲ್ಲ ಜಾಸ್ತಿ ಆಗ್ತಾ ಇದ್ದಂಗೆ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಲಿಟ್ರಲಿ ಟೈಮೇ ಸಿಗ್ತಾ ಇರಲಿಲ್ಲ. ಬೆಳಗ್ಗೆ ಒಂದು ಆ ಮೂಲೆಗೆ ಹೋಗು, ಈ ಮೂಲೆಗೆ ಹೋಗು, ಮತ್ತೆ ಬಾ, ಎಡಿಟ್ ಮಾಡು, ಕೂತ್ಕೋ. ಇನ್ನೊಂದು ಒಳ್ಳೆ ಪಾಯಿಂಟ್ ಏನು ಗೊತ್ತಾ, ನಾನು ಇದುವರೆಗೂ ಬರ್ದಿರೋ ಅಲ್ಲ, ಇದುವರೆಗೂ ಮಾಡಿರೋ ವೀಡಿಯೋಸ್ಗಳಲ್ಲಿ ಸ್ಕ್ರಿಪ್ಟ್ ಅನ್ನೋದು ತುಂಬ ಕಮ್ಮಿ ನಾನು ಮಾಡಿರೋದು. ಲಿಟ್ರಲಿ 99% ಆಫ್ ದ ವೀಡಿಯೋಸ್ ನಾನು ಸ್ಕ್ರಿಪ್ಟೇ ಬರೆಯಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಯಾಕಂದರೆ ಕೆಲವರು ಏನು ಮಾಡ್ತಾರೆ, ಬರೆದಿಟ್ಕೊತಾರೆ, ಬರೆದು ಅದನ್ನು ಹೇಗೆ ಹೇಳಬೇಕು ಏನೋ ಅಂತ ಪ್ರಿಪರೇಷನ್ ಮಾಡ್ಕೊತಾರೆ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಈ ಚಿಕ್ಕ ವಯಸ್ಸಿಂದ ಒಂದೊಳ್ಳೆ ಸ್ಕೂಲಲ್ಲಿ ನಮ್ಮ ಅಪ್ಪ ಅಮ್ಮ ಓದಿಸಿದ್ರು. ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಅಂತ ಶಾಲೆ. ಗುರುಗಳು ನಮಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಬಿಟ್ರು, ಒಳ್ಳೆ ಟೀಚರ್ಸ್ ಸಿಕ್ಕಿದ್ರು. ಹಂಗಾಗಿ ನನಗೆ ಈ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡುವಂಥ ಒಂದು ಕಲೆನ ಬೆಳೆಸ್ಕೊಂಡು ಬಂದೆ ಆ ಸ್ಕೂಲಲ್ಲಿ. ಸೊ ಅಲ್ಲಿಂದ ನಮಗೆ ಕನ್ನಡದ ಮೇಲಿರುವಂಥ ಅಭಿಮಾನ ಹೆಚ್ಚಾಗಿ ಆ ಒಂದು ಕನ್ನಡ ಮಾತಾಡುವಂಥ ಒಂದು ವಿಧಾನನೇ ತುಂಬ ನನಗೆ ಈಸಿ ಆಗ್ತಾ ಬಂತು. ಸೊ ಅಲ್ಲಿಂದ ನನಗೆ ಸ್ಕೂಲಲ್ಲೆಲ್ಲ ಯಾವ ಥರ ಇತ್ತು ಅಂದರೆ, ನಮಗೆ CBSE ಮೀಡಿಯಮ್ ನಾನು ಓದಿದ್ದು. ಸೊ ಅದರಲ್ಲಿ ಯಾವ ಥರ ಇತ್ತು ಅಂದರೆ, ಈ ಪ್ರಾಜೆಕ್ಟು, ಪ್ರೆಸೆಂಟೇಷನ್ಸು ಅದು ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಜಸ್ಟ್ ರ್ಯಾಂಡಮಾಗಿ ಮಾಡ್ಬಿಟ್ಟು ಹೋಗೋದಲ್ಲ. ನಾವು ಅದನ್ನು ವೀಡಿಯೋ ಮಾಡಿ ಸಬ್ಮಿಟ್ ಮಾಡಬೇಕಿತ್ತು. ಯಾಕಂದರೆ ಅವರು ಬೋರ್ಡಿಗೆ ಸಬ್ಮಿಟ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಕೈ ವೀಡಿಯೋ ಮಾಡಿಸ್ತಾಯಿದ್ರು. ಸೊ ಅಲ್ಲಿಂದ ನನಗೆ ಈ ವೀಡಿಯೋಸ್ ಮಾಡಬೇಕು. ಆವಾಗೆಲ್ಲ ನನಗೆ ಅನಿಸಿದ್ದು ಹೆಂಗಂದರೆ, ಲಿಟ್ರಲಿ ನಾನು ಟೀಚರ್ ಆಗ್ಬಿಡೋಣ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ವೀಡಿಯೋಗೆ ಹಾಕ್ಬಿಟ್ಟು ಟೀಚರ್ ಆಗ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಬರ್ತಾ ಫುಡ್ ಬ್ಲಾಗರ್ ಆಗಿಬಿಟ್ಟೆ. ಆಮೇಲೆ ಅನಿಸ್ತು,
ಫುಡ್ ವ್ಲಾಗರ್ಗೆ ಓಕೆ ನೀನು, ಬಟ್ ನನ್ನ ಮೈಂಡಲ್ಲಿರೋದು ನಾನು ಒಳ್ಳೆ ಪಾಡ್ಕಾಸ್ಟ್ ಚಾನಲ್ ಮಾಡಬೇಕು, ಒಂದೊಳ್ಳೆ ಪಾಡ್ಕಾಸ್ಟ್ ಚಾನಲ್ ಕರ್ನಾಟಕದಲ್ಲಿ ಜನರಿಗೆ ಕೊಡಬೇಕು ಅಂದರೆ ನನ್ನ ಮೈಂಡಲ್ಲಿ ಇದ್ದಿದ್ದು. ಆಮೇಲೆ ಇಷ್ಟು ದಿನ ಆದಮೇಲೆ ಲೈಕ್ ಓಕೆ 26 ಈಗ 2026 ಅಲ್ಲ, ಆಗಸ್ಟ್ ಮಂತು 8. ಸೊ ಇಷ್ಟು ಒಂದು ಲಿಟ್ರಲಿ ಒಂದು 5 years ಆಯಿತು ಈ ಜರ್ನಿ ಸ್ಟಾರ್ಟ್ ಆಗಿ. ಅನಿಸ್ತು ಲೈಕ್ ಓಕೆ ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕಾಗಿತ್ತು, ಏನು ಮಾಡೋಕ್ಕೆ ಹೊಟ್ಟಿದ್ದೀನಿ, ಎಲ್ಲ ಮಿಸ್ಮ್ಯಾಚ್ ಆಗಿಬಿಟ್ಟಿತ್ತು. ಆಮೇಲೆ ಅನಿಸಿದ್ದೇನೆಂದರೆ ಓಕೆ ಇಷ್ಟು ದಿನ ಓಕೆ ಒಂದು ಸಡನ್ ಪಾಯಿಂಟ್ ಆಫ್ ಗಂಟ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು, ಬಟ್ ಆದಮೇಲೆ ಸಡನ್ನಾಗಿ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಬಂತು. ಏನಕ್ಕಂತ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಲೈಕ್ ನನಗೆ ಪರ್ಸ್ನಲಿ ಎಫರ್ಟ್ಸ್ ತುಂಬ ಕಮ್ಮಿ ಆಗ್ತಾಯಿದ್ದ ಫಸ್ಟ್ ಆಫ್ ಆಲ್. ಆಮೇಲೆ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗ್ತಾ ಬರ್ತಾಯಿತ್ತು. ಆಮೇಲೆ ಈ ಡಿಸೈರ್ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾಯಿತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ವೀಡಿಯೋಸ್ಗಳು ಕಮ್ಮಿ ಆಗ್ತಾ ಯಾಕೆ ಬರ್ತಾಯಿತ್ತು ಅಂದಿದ್ದಕ್ಕೆ ಇದಕ್ಕೆ ರೀಸನು. ಸೊ ಇವಾಗ ಇಷ್ಟು ದಿನ ಆಗಿದ್ದು ಮರ್ತ್ಬಿಡೋಣ. ಫ್ರಮ್ ಟುಡೇ ಇಟ್ಸ್ ಅ ನ್ಯೂ ವರ್ಷನ್. ಹಂಗೆ ಇವಾಗ iOSನ ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ಅಪ್ಡೇಟ್ ಮಾಡಿಬಿಟ್ಟು ಕಂಟೆಂಟ್ ಯಾವ ಥರ ಬರುತ್ತೆ, ಕಂಟೆಂಟ್ ಯಾವ ಥರ ಕೊಡಬೇಕು, ನಾನೇನು ಅಂದ್ಕೊಂಡಿದ್ದೆ, ನಾನೇನು ಮಾಡ್ತಾಯಿದ್ದೀನಿ ಎಲ್ಲನೂ ರೀಸೆಟ್ ಮಾಡಿಬಿಡೋಣ. ಸೊ ಇವತ್ತಿಂದ ನಾವು ಡೈಲಿ ಈ ಥರ ಒಂದು ವೀಡಿಯೋಸ್ನ ನಾವೇನು ಮಾಡಿದ್ವಿ, ದಿನ ಏನಾಯಿತು, ಲೈಕ್ ಏನಾಗ್ತಿದೆ ಅದನ್ನೆಲ್ಲ ಒಂದು ಚಿಕ್ಕದಾಗಿ ಡಾಕ್ಯುಮೆಂಟ್ರಿ ಥರ ಪ್ರತಿದಿನ ಒಂದೊಂದು ವೀಡಿಯೋಗಳು ಹಾಕೋದಕ್ಕೆ ಮಾಡ್ತೀನಿ. ಅದ್ರ ಜೊತೆ ನಾನೇನು ಮಾಡ್ತಾ ಇದ್ನಲ್ಲ ಹಳೇದು ಫಸ್ಟು ವೀಡಿಯೋ ಈ ವ್ಲಾಗ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು, ಇದು ಮತ್ತೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ರೀಸ್ಟಾರ್ಟ್ ಇಟ್. ಈ 12th ಫೇಲ್ ಮೂವಿ ನೋಡಿದ್ದೀರಾ? ಅದರಲ್ಲಿ ಎಷ್ಟು ಸತಿ ಫೇಲ್ ಆಗ್ತಾನೆ ಅಣ್ಣ IAS ಬರೀಬೇಕಾದ್ರೆ. ಒಂದೇ ಒಂದು ವರ್ಡ್ ಇದ್ದಿದ್ದು ಫೇಲ್ ಆದಮೇಲೆ ರೀಸ್ಟಾರ್ಟ್. ಸೊ ಈ ರೀಸ್ಟಾರ್ಟ್ ಅನ್ನೋ ವರ್ಡ್ ಇದೆಯಲ್ಲ, ಇಟ್ಸ್ ಅ ವೆರಿ ಪವರ್ಫುಲ್ ವರ್ಡ್, ನೋಡ್ತೀರಾ ನೀವೇ. ಸೊ ಇದನ್ನು ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಇಷ್ಟು ದಿನದಿಂದ. ಐ ಲಿಟ್ರಲಿ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. ಯಾಕಂದರೆ ನಾನು ವೀಡಿಯೋಸ್ ಮಾಡ್ತಾ ಇರೋದು, ಇಷ್ಟು ದಿನ ಮಾಡಿದ್ದು, ಇಷ್ಟು ದಿನ ನೀವು ಫಾಲೋ ಮಾಡಿ ನನ್ನ ಸಪೋರ್ಟ್ ಮಾಡಿದ್ದು ಎಲ್ಲ ನೀವೇ. ನಿಮ್ಮ ಹತ್ರ ಹೇಳ್ಕೊಳ್ತೀರ, ಇನ್ಯಾರ ಹತ್ರ ಹೇಳ್ಕೊಳ್ಳಿ ನಾನು. ಸೊ ಆಟ ಶುರು ಮಾಡೋಣ. ನಾಳೆಯಿಂದ ಸಿಗೋಣ. ಟಾಟಾ, ಬಾಯ್.